ಬಾಲ ಹನುಮಂತನು ಚಿಕ್ಕವನಿರುವಾಗ ಬಹಳ ಚೇಷ್ಟೆ ಮಾಡುತ್ತಿದ್ದನು. ವಾಯುದೇವನ ಪುತ್ರನಾದ್ದರಿಂದ ಅವನಿಗೆ ಗಾಳಿಯಲ್ಲಿ ಹಾರುವ ಮತ್ತು ಕ್ಷಣಾರ್ಧದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗುವ ಶಕ್ತಿಯಿತ್ತು. ಈ ಶಕ್ತಿಯನ್ನು ಬಳಸಿ ಅವನು ಕಾಡಿನಲ್ಲಿದ್ದ ಋಷಿಮುನಿಗಳಿಗೆ ತಮಾಷೆ ಮಾಡುತ್ತಿದ್ದನು. ಋಷಿಗಳು ಶಾಂತವಾಗಿ ಕುಳಿತು ತಪಸ್ಸು ಮಾಡುತ್ತಿರುವಾಗ ಹನುಮಂತನು ಅವರ ಗಡ್ಡವನ್ನು ಮರದ ಕೊಂಬೆಗಳಿಗೆ ಕಟ್ಟುವುದು ಅಥವಾ ಅವರ ಪೂಜಾ ಸಾಮಗ್ರಿಗಳನ್ನು ಅಡಗಿಸಿಡುವುದು ಮಾಡುತ್ತಿದ್ದನು. ಕೆಲವೊಮ್ಮೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಆಶ್ರಮದ ದಾರಿಗೆ ಅಡ್ಡವಾಗಿ ಇಡುತ್ತಿದ್ದನು. ನದಿ ತೀರದಲ್ಲಿ ಮುನಿಗಳು ಸ್ನಾನ ಮಾಡಿ ಅರ್ಘ್ಯ ಕೊಡುತ್ತಿರುವಾಗ ಹನುಮಂತನು ನೀರಿನಲ್ಲಿ ಜೋರಾಗಿ ಜಿಗಿದು ನೀರೆಲ್ಲ ಅವರ ಮೇಲೆ ಸಿಡಿಯುವಂತೆ ಮಾಡುತ್ತಿದ್ದನು. ಹನುಮಂತನ ಈ ಅತಿಯಾದ ಚೇಷ್ಟೆಯಿಂದ ಮುನಿಗಳಿಗೆ ತಪಸ್ಸಿಗೆ ತೊಂದರೆಯಾಗುತ್ತಿತ್ತು. ಅವನು ಕೆಟ್ಟವನಲ್ಲದಿದ್ದರೂ ಅವನ ಶಕ್ತಿಯ ಅರಿವಿಲ್ಲದೆ ಮಾಡುತ್ತಿದ್ದ ತುಂಟಾಟವನ್ನು ತಡೆಯಲು ಮುನಿಗಳು ಒಂದು ಉಪಾಯ ಮಾಡಿದರು. ಅವರು ಹನುಮಂತನಿಗೆ ಒಂದು ಮರವಿನ ಶಾಪ ನೀಡಿದರು. ಹನುಮ, ನಿನ್ನ ಶಕ್ತಿಯ ಬಗ್ಗೆ ನಿನಗೆ ತುಂಬ ಅಹಂಕಾರ ಬಂದಿದೆ. ಆದ್ದರಿಂದ ಯಾರಾದರೂ ನಿನಗೆ ನಿನ್ನ ಶಕ್ತಿಯನ್ನು ನೆನಪಿಸುವವರೆಗೂ ನೀನು ಅದನ್ನು ಮರೆತು ಬಿಡು ಎಂದರು. ಈ ಶಾಪವು ಮುಂದೆ ರಾಮಾಯಣದ ಕಾಲದಲ್ಲಿ ಹನುಮಂತನಿಗೆ ಅನ್ವಯವಾಯಿತು. ಸೀತೆಯನ್ನು ಹುಡುಕಲು ಸಮುದ್ರವನ್ನು ದಾಟಬೇಕಾದ ಸಂದರ್ಭ ಬಂದಾಗ ಹನುಮಂತನು ತನ್ನ ಶಕ್ತಿಯನ್ನು ಮರೆತು ಸುಮ್ಮನೇ ಕುಳಿತಿದ್ದನು. ಆಗ ವಾನರ ಶ್ರೇಷ್ಠನಾದ ಜಾಂಬವಂತನು ಹನುಮಂತನ ಹಳೆಯ ಸಾಹಸಗಳನ್ನು ನೆನಪಿಸಿದಾಗ ಅವನಿಗೆ ಮತ್ತೆ ತನ್ನ ಹಾರುವ ಮತ್ತು ಬೆಳೆಯುವ ಶಕ್ತಿ ಮರಳಿ ಬಂದಿತು. ಕಥೆಯ ನೀತಿ: ಎಷ್ಟೇ ಶಕ್ತಿ ಇದ್ದರೂ ಅದನ್ನು ವಿನಯದಿಂದ ಬಳಸಬೇಕು. ಶಕ್ತಿಯ ಅತಿಯಾದ ಪ್ರದರ್ಶನವು ನಮ್ಮನ್ನು ಸಂಕಷ್ಟಕ್ಕೆ ಗುರಿ ಮಾಡಬಹುದು.